ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ ಸಿದ್ದರಾಮಯ್ಯ ಅನ್ನುವಂತಹ ಕುತೂಹಲ ಇದೀಗ ಗರಿಗೆದರಿದೆ. ಅಂತದ್ದೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಹೈಕಮಾಂಡ್ ಅನ್ನುವಂತಹ ವಿಚಾರ. ಸಲಹಾ ಸಮಿತಿ ಸದಸ್ಯರಾಗಿ ಮಾಡಿದ್ದೇಕೆ ಕಾಂಗ್ರೆಸ್ ಅನ್ನುವಂಥದ್ದು, ಒಬಿಸಿ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇಕೆ ಅನ್ನುವಂಥದ್ದು. ಮಾಜಿ ಕೇಂದ್ರ ಸಚಿವರಿದ್ರೂ ಸಿದ್ದುಗೆ ಮೊದಲ ಸ್ಥಾನ ಯಾಕೆ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಹುಟ್ಟಿಸಿದೆ ಕೈನಡೆ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಜೋರು ಜೋರು ಮಾತುಕತೆ ಶುರುವಾಗಿದೆ. ಯಾಕಾಗಿ ಹೀಗೆ ಮಾಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೇನಾದ್ರೂ ಎಂಟ್ರಿ ಆಗ್ತಾರಾ ಸಿದ್ದರಾಮಯ್ಯ ಅನ್ನುವಂಥದ್ದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಈ ಸಂದರ್ಭದಲ್ಲಿ ಅಂತದ್ದೊಂದು ಪ್ರಯತ್ನಕ್ಕೆ ಕೈ ಹಾಕತ್ತಾ ಹೈಕಮಾಂಡ್. ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಭಾವಿ ನಾಯಕರು ಪ್ರಸ್ತುತ ನಾಯಕತ್ವಕ್ಕೆ ಆಡಳಿತಾರೂಢ ನಾಯಕತ್ವ, ಕೇಂದ್ರ ಆಡಳಿತಾರೂಢ ನಾಯಕತ್ವಕ್ಕೆ ಸರಿಸಾಟಿಯಾಗಬಲ್ಲಂತಹ ಅಥವಾ ಅವರಿಗೆ ಟಕ್ಕರ್ ಕೊಡಬಲ್ಲಂತಹ ನಾಯಕರು ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅನ್ನುವಂಥದ್ದು. ಹಾಗಾದ್ರೆ ಹೈಕಮಾಂಡ್ ಅಭಿಮತ ಆಗಿದೆಯಾ? ಇದೆಲ್ಲವೂ ಕೂಡ ಕೈಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಯಾಕೆಂದ್ರೆ ಯಾವಾಗ್ಲೂ ಕೂಡ ಲೋಕಸಭೆ ಇಲೆಕ್ಷನ್ ಟೈಮಲ್ಲಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಾಗಿರಬಹುದು, ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಾಗಿ ಮೆಸೇಜ್ ಮಾಡಿದ್ರು ಕೂಡ, ಸೋಷಿಯಲ್ ಮಾಧ್ಯಮಗಳಲ್ಲಿ ಸಂದೇಶವನ್ನ ರವಾನಿಸಿದ್ರು ಕೂಡ ಅದಕ್ಕೆ ತಕ್ಕಂತ ಪ್ರತ್ಯುತ್ತರವನ್ನ ನೀಡ್ತಾರೆ ಸಿದ್ದರಾಮಯ್ಯನವರು. ಒಂದು ಪಾಟಿ ಸವಾಲನ್ನ ಹಾಕ್ತಾರೆ. ಸರಿಯೋ ತಪ್ಪೋ ಒಂದು ರೀತಿಯಲ್ಲಿ ತಮ್ಮ ವಾದವನ್ನ ಅವರು ಹೂಡ್ತಾರೆ. ಹಾಗಾಗಿ ಧ್ವನಿ ಏನಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರಿಗೆ. ಅದು ಕೂಡ ಒಬಿಸಿ ನಾಯಕರು, ಹಿಂದುಳಿದ ವರ್ಗಗಳಿಂದ ಬಂದವರು ಅನ್ನುವಂಥದ್ದನ್ನ ಬಿಂಬಿಸಬಹುದು. ಮತ್ತು ಅಧಿಕಾರವನ್ನ ನಿಭಾಯಿಸಿದಂತಹ ಅನುಭವ ಇದೆ. 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರುವಂತವರು, ಸಾಕಷ್ಟು ರಾಜಕೀಯ ಅನುಭವ ಇದೆ.